ನಮಸ್ಕಾರ ವೀಕ್ಷಕರೇ, BBMP ಚುನಾವಣೆ ಆಯ್ತಿಲ್ಲ, ನಾನು ಕಾರ್ಪೊರೇಟರ್ ಆಗಬೇಕು, ನಾನು ಮೇಯರ್ ಆಗಬೇಕು ಅಂತ ಸಾಕಷ್ಟು ವರ್ಷಗಳಿಂದ ಕನಸಿಟ್ಕೊಂಡಿರೋರಿಗೆ ಗುಡ್ ನ್ಯೂಸು. ಆಬ್ವಿಯಸ್ಲಿ ಚುನಾವಣೆ ಹಾಗೆ ಆಗುತ್ತೆ. ಯಾವ MLA ಎಲೆಕ್ಷನ್ನು MP ಎಲೆಕ್ಷನ್ಗೂ ಕಡಿಮೆ ಇಲ್ಲ. ಈ ಬಾರಿ ಅಷ್ಟರ ಮಟ್ಟಿಗೆ ಜಿದ್ದಾಜಿದ್ದಿ, ಜನ ಬೇಕಾ, ಹಣ ಬೇಕಾ, ಯಾವ ರೀತಿಲಿ ಬೇಕಾದ್ರೂ ಚುನಾವಣೆಯನ್ನು ಮಾಡ್ತೀವಿ ಅಂತ ಒಂದಷ್ಟು ಜನ ಅವರೇ BJPಗರನ್ನು ಬಿಟ್ಟು. ಯಾಕಂದರೆ BJPಗರಿಗೆ ಕೆಂಪೇಗೌಡರು ಕಟ್ಟಿರೋ ಬೆಂಗಳೂರನ್ನ 5 ಪಾಲು ಮಾಡ್ತಿರೋದೇ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಮೊದಲು ZP ಎಲೆಕ್ಷನ್ ಆಗುತ್ತಾ ಜಿಲ್ಲಾ ಪಂಚಾಯಿತಿ, ಇಲ್ಲ GBA ಆಗುತ್ತಾ ಅನ್ನೋ ಗೊಂದಲದ ನಡುವೆ ಕರ್ನಾಟಕ ರಾಜ್ಯ ಸರ್ಕಾರ GBA ಎಲೆಕ್ಷನ್ನ ರಿಸರ್ವೇಷನ್ ಕರಡು ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಎಲ್ಲ 369 ವಾರ್ಡ್ಗಳು. ಇನ್ಮೇಲಿದ್ರು ಬೆಂಗಳೂರು 5 ಪಾಲು, 5 ಜನ ಹರಿದಂಚ್ಕೊಬಿಡಿ ಅಂತ. ಬೆಂಗಳೂರು ಸೌತು, ನಾರ್ತು, ಸೆಂಟ್ರಲ್ಲು ಅಂದ್ಕೊಂಡು 369 ವಾರ್ಡ್ಗಳು ಕ್ಯಾಟಗರಿ ಲಿಸ್ಟ್ ರಿಲೀಸ್ ಆಗಿದೆ. ಆಕ್ಷೇಪಣೆ ಸಲ್ಲಿಸುವವರು ಕೂಡ ಸಲ್ಲಿಸಬಹುದು. ನಾನು ಒಪ್ಕೊಳ್ಳಲ್ಲ ರೀ, ನಮ್ಮ ವಾರ್ಡನ್ನು ಅರ್ಧ ಅಲ್ಲಿಗೆ ಹಾಕವ್ರೆ, ಅದನ್ನ ರಿಸರ್ವೇಷನ್ ಮಾಡವ್ರೆ, ನಮಗಿದು ಸರಿ ಇಲ್ಲ, ಏನು ಬೇಕಾದ್ರೆ ಮಾಡ್ಬೋದು. ಆದರೂ GBA ಎಲೆಕ್ಷನ್ ನಡೆಯುತ್ತೆ. ಕನ್ಸಿಟ್ಕೊಂಡಿದ್ದವರು, ಹಠ ಛಲ ಇಟ್ಕೊಂಡಿದ್ದವ್ರು ಕಾರ್ಪೊರೇಟರ್ ಆಗಲೇಬೋದು. ಮತ್ತು ಮೇಯರು ಅಂದರೆ ಕನಸಿತ್ತು, ಒಬ್ಬನೇ ಗೆಲ್ಲಬೇಕಲ್ಲಪ್ಪ ಅಂತ. ಈಗ 5 ಜನ ಮೇಯರ್ ಆಗುವಂಥ ಅವಕಾಶ. ಸೊ GBA ಎಲೆಕ್ಷನ್ಗೆ ನಡೆಯುವ GBA ಚುನಾವಣೆಯ ವೇಗಕ್ಕೆ ಮತ್ತಷ್ಟು ಪೆಟ್ರೋಲ್ ಸುರಿದಂಗೆ ಆಗೈತೆ. ಇನ್ನಷ್ಟು ಜೋರಾಗಿ ಗಾಡಿ ಓಡಲಿ ಅಂತ. ಸೊ ಈ ಕ್ಯಾಟಗರಿ ಕರಡು ಪಟ್ಟಿಗೆ 15 ದಿನಗಳ ಅವಕಾಶವನ್ನು ನೀಡಿದ್ದು. ಜನವರಿ 21ನೇ ತಾರೀಕು, ಇದೇ ತಿಂಗಳು 21ನೇ ತಾರೀಕು ಸಂಜೆ ಒಳಗಡೆ ಸಾರ್ವಜನಿಕರ, ರಾಜಕೀಯ ಪಕ್ಷಗಳ ಅಥವಾ ಅಭ್ಯರ್ಥಿಗಳ ಯಾರು ಆಸೆ ಇಟ್ಕೊಂಡವ್ರು ಯಾರು ಬೇಕಾದ್ರೆ ಆಕ್ಷೇಪಣೆ ಸಲ್ಲಿಸಬಹುದು ರಿಸರ್ವೇಷನ್ ಕುರಿತಾಗಿ. ಆಬ್ವಿಯಸ್ಲಿ BJPಗರು ಕೋರ್ಟ್ಗೆ ಹೋಯ್ತಾರೆ, ಸ್ವಲ್ಪ ಸ್ಟೇ ತರಕ್ಕೆ ನೋಡ್ತಾರೆ, ನಮಗೆ GBA ಬೇಡ ಅಂತಾರೆ. ಏನು ಬೇಕಾರಾದರೂ ಚುನಾವಣೆ ನಾವು ಮಾಡ್ತೀವಿ. ಹೆಚ್ಚು ಕಡಿಮೆ ಕೋರ್ಟ್ ಪ್ರೋಸೆಸ್ಸು ಅವು ಇವು ಆಕ್ಷೇಪಣೆ ಅಂದ್ಕೊಂಡು 1 ತಿಂಗಳು 2 ತಿಂಗಳು ಡಿಲೇ ಆಗುತ್ತೆ. ಆದರೂ GBA ಚುನಾವಣೆ ನಡೆಯೋದು ಫಿಕ್ಸ್ ಅನ್ನೋದು ಸರ್ಕಾರದ ಈ ಹೆಜ್ಜೆಯಿಂದ ಸ್ಪಷ್ಟ ಆಗ್ತಾ ಇದೆ. ವೀಕ್ಷಕರೇ, ಬೆಂಗಳೂರು ಒಂದಾಗೇ ಇರಬೇಕಾ? ಬರೀ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಬೇಕಾ, ಅಥವಾ ಗ್ರೇಟರ್ ಬೆಂಗಳೂರು ಆಗಬೇಕಾ, ಅಂದರೆ GBA ಆಗಬೇಕಾ? 5 ಪಾಲಾದರೆ ಅಭಿವೃದ್ಧಿ ಸಾಧ್ಯನಾ? ಇಲ್ಲ ಒಂದಾಗೇ ಇದ್ದರೆ ಬೆಂಗಳೂರು ಅಭಿವೃದ್ಧಿನ? ಇಲ್ಲ ಏನು ಮಾಡಿದ್ರು DK ಶಿವಕುಮಾರ್ ಅಂತಾರಲ್ಲ, ಆ ದೇವರೇ ಬಂದರೂ ಬೆಂಗಳೂರು ಬದಲಾಯಿಸೋಕ್ಕಾಗಲ್ಲ ಅಂತ ಇಷ್ಟೇ ಹಣೆ ಬರೋಣ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.